ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸೇವಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹೆಚ್ಚಿಟ್ಟಿರುವಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಹೆಚ್ಚಿಟ್ಟಿರುವಂಥ ಒಂದು 4 ಟೊಮೊಟೊ, ಹಾಗೆ 450 ಗ್ರಾಮು ಸೇವಿಗೆ ಪ್ಯಾಕೆಟು ತಗೊಂಡು ಅದನ್ನ ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಚೆನ್ನಾಗಿ ಹುರ್ಕೋತಾ ಇದ್ದಾಗಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ನಿಧಾನವಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಅದೇ ಥರ ಫ್ರೈ ಮಾಡ್ಕೋಬೇಕು. ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸಣ್ಣ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಸೇವಿಗೆ ಮಾಡುವಾಗ ಅದು ಅಂಟು ಬರಲ್ಲ, ಚೆನ್ನಾಗಿ ಉದುದ್ರಾಗುತ್ತೆ ಅಂತ. ಈಗ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಇನ್ನು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೋಬೇಕು. ಹಾಗೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈ ಥರ ಸ್ವಲ್ಪ ಎಣ್ಣೆಲೆ ಅದು ಬಾಡಾದ್ಮೇಲೆ ಒಂದು 5 ನಿಮಿಷ ಬಾಡಿಸ್ಕೊಂಡು ಇಷ್ಟಾದಮೇಲೆ ಇದು ಸಾಕಿದು. ಈಗ ಅದಕ್ಕೆ ಹೆಚ್ಚಿರುವಂತಹ ಟೊಮೊಟೊನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದಾದಮೇಲೆ ಇದಕ್ಕೆ ಸಾಕು ಇದು ಮಾಡಿರೋದು. ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕು. ಈಗ ಸೇವಿಗೆ ತೊಗೊಂಡಿರ್ತೀವಿಲ್ಲ, ಅದು ಅಳತೆ ಪ್ರಮಾಣದಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಸೇವಿಗೆನ 1 ಕಪ್ ಅಳತೆಯಲ್ಲೇ ಅಳತೆ ಮಾಡಿಕೊಂಡು, ಅದು 1 ಕಪ್ ಇದ್ದರೆ 1.5 ಕಪ್ಪು ನೀರು ಹಾಕ್ಕೋಬೇಕಾಗುತ್ತೆ. ಅದೇ ಥರ 2 ಕಪ್ ಇದ್ದರೆ 3 ಕಪ್ ಹಾಕ್ಕೋಬೇಕಾಗುತ್ತೆ. 3 ಕಪ್ಪು 4 ಕಪ್ ನೀರು ಹಾಕ್ಕೋಬೇಕಾಗುತ್ತೆ. 400 ಗ್ರಾಮು 450 ಗ್ರಾಮಿಗೆ ಅಷ್ಟು ಹಾಕ್ಕೊಂಡು ಅದಕ್ಕೆ ಹದವಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡು ಈಗ ಇದು ಕುದಿ ಬಂದಿದೆ. ಈಗ ಸೇವಿಗೆನ ಹಾಕ್ಕೊಂಡು ಸ್ವಲ್ಪ ಮಾಡ್ಕೋಬೇಕು. ಸಣ್ಣ ಫ್ಲೇಮ್ನಲ್ಲಿ ಸ್ವಲ್ಪ ನಿಧಾನಕ್ಕೆ ತಿರುತ್ತಾ ಇರಬೇಕು. ಅದೇನು ಗಂಟು ಬರಲ್ಲ. ಇದು ಸ್ವಲ್ಪ ಬೇಯಕ್ಕೆ ಟೈಮ್ ತಗೋತದೆ, 1/4 ಗಂಟೆ ಟೈಮ್ ತಗೋತದೆ ಅದು ಬೇಯಬೇಕಾದ್ರೆ.
ಅದೇ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ತಿರುಗುತ್ತಾ ಇರಬೇಕು. ತಳ ಹತ್ಕೋತದೆ ಅಂದ್ಬಿಟ್ಟು ಸ್ವಲ್ಪ ಹೊಸದಾಗಿ ಅಂದರೆ ಸ್ವಲ್ಪ ಒಂದು 5 ನಿಮಿಷ ಸಣ್ಣ ಫ್ಲೇಮ್ನಲ್ಲಿ ಸ್ವಲ್ಪ ಮುಚ್ಚಿಡ್ಬೋದು. ಅದು ಎಲ್ಲ ನೀರನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಳಿ ಅಂತ. ಅಲ್ಲದೆ ಹೋದರೆ ಸ್ವಲ್ಪ ನಿಧಾನ ತಿರುಗ್ತಾ ಇರಬೇಕು. ಈಗ ಆಗ್ತಾ ಬರ್ತಾ ಇದೆ. ನಾನು ಒಂದು ಇದಕ್ಕೆ ಬರ್ತಾ ಇದೆ. ಈಗ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಮೊದಲು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದರಲ್ಲಿ ಈ ಥರ ಮಾಡಿಬಿಟ್ಟು ಇದನ್ನ ನೀರನ್ನ ಹುರಿದಾದ್ಮೇಲೆ ಸೇವಿಗೆನ ಅದನ್ನ ಬಸ್ದುಬಿಟ್ಟು ಮಾಡ್ತಾರೆ ನೀರಿನಲ್ಲಿ ಹಾಕ್ಬಿಟ್ಟು. ಅದು ಒಂದ್ಸಲ ಮಾಡ್ತೀನಿ. ಇದೊಂಥರ ಚೆನ್ನಾಗಿರುತ್ತೆ, ಟೇಸ್ಟೇ ಬೇರೆ ಆಗಿರುತ್ತೆ. ಈಗ ಸೇವಿಗೆ ಈಗ ಒಂದಕ್ಕೆ ಬಂದಿದೆ ನೋಡಿ. ಸೇವಿಗೆ ಉಪ್ಪಿಟ್ಟು ಈ ಥರ ಚೆನ್ನಾಗಿ ಮಾಡ್ಕೋಬೇಕು. ಈಗ ಸೇವಿಗೆ ರೆಡಿಯಾಗಿದೆ. ಇದನ್ನ ಬೇಕಾದರೆ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಹಾಕೊಂಡ್ರೆ ಉದುರಾಗಿರುತ್ತೆ. ಸೇವಿಗೆ ಉಪ್ಪಿಟ್ಟು ರೆಡಿ.